ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. RCB ಅವರು ಅಫಿಷಿಯಲ್ ಆಗಿ ಹೋಮ್ ಕಂಡೀಷನ್ ಮ್ಯಾಚ್ ಗಳದ್ದು ಟಿಕೆಟ್ ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಒಂದೇ ಮ್ಯಾಚ್ ಬಿಟ್ಟಿರೋದು. ಆದ್ರೆ ನಾವು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿ ನೋಡಿದ್ರೆ ಟಿಕೆಟ್ ಗಳು ಸುಮಾರು ಬಿಟ್ಟಿದ್ದಾರೆ. ಆದ್ರೆ ಆ ಆಪ್ಷನ್ ಗಳು ಹೆಂಗಿದೆ ಅಂದ್ರೆ ಮಿನಿಮಮ್ 10,000 ಇಂದ 15,000 ಅವೆರಡು ಸ್ಲಾಟ್ ಗಳನ್ನ ಮಾತ್ರ ಬಿಟ್ಟಿದ್ದಾರೆ ಹೊರತು ಇನ್ನು ಯಾವುದೇ ರೀತಿ ಮೇನ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆಯೋ 2,300 ಆ ಪ್ರೈಸ್ ಟಿಕೆಟ್ ಗಳು ಬಿಟ್ಟಿಲ್ಲ. ಏಪ್ರಿಲ್ 2ನೇ ತಾರೀಕು ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಮೊದಲನೇ ಮ್ಯಾಚ್ ನಡೆಯೋದು. ಆ ಮ್ಯಾಚ್ ಟಿಕೆಟ್ ನ ನಮ್ಮ RCB ಅವರು ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ. ನೀವೇನಾದ್ರೂ ಈ ಟಿಕೆಟ್ ನ ಬುಕ್ ಮಾಡ್ಬೇಕು ಅಂದ್ರೆ ಬುಕ್ ಮೈ ಶೋ ಆಗಿರ್ಬೋದು, ಇವಾಗ ರೀಸೆಂಟ್ ಆಗಿ ಬಂದಿರೋ ಅಂತ ಡಿಸ್ಟ್ರಿಕ್ಟ್ ಆಪ್, ಇವೆರಡು ಆಪ್ ಗಳಲ್ಲಿ ನಮ್ಮ ಹೋಮ್ ಮ್ಯಾಚ್ ಯಾವುದೇ ರೀತಿ ಸ್ಲಾಟ್ ಅಂತೂ ಸಿಗಲ್ಲ. ಬೇರೆ ಮ್ಯಾಚಸ್ ಗಳದ್ದು ಮಾತ್ರ ಟಿಕೆಟ್ಸ್ ಗಳು ಅವೈಲೇಬಲ್ ಇರುತ್ತೆ ಬುಕ್ ಮೈ ಶೋ ಅಲ್ಲಿ. ಏನಾದ್ರೂ ನಮ್ಮ RCB ಹೋಮ್ ಕಂಡೀಷನ್ ಮ್ಯಾಚ್ ನ ನೀವು ಬುಕ್ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ನಾವು RCB ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತೆ ಆಪ್ ನ ಓಪನ್ ಮಾಡಿದಾಗ ಡೈರೆಕ್ಟ್ ಹೋಗಿ ಟಿಕೆಟ್ ಗೆ ಕೊಡ್ತೀವಿ. ಅದ್ರಲ್ಲಿ ಟಿಕೆಟ್ ಹತ್ರ ಯಾವುದೇ ರೀತಿ ಟಿಕೆಟ್ ನ ಶೋ ಆಯ್ತಲ್ಲ, ಅಲ್ಲಿ ಟ್ಯಾಪ್ ಆನ್ ನೆವಿ ಆಪ್ ಅಂತ ಬರ್ತಾ ಇದೆ. ಆ ನೆವಿ ಆಪ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಬೇಕು. ಆಗ ಮಾತ್ರ ನೀವು RCB ಹೋಮ್ ಕಂಡೀಷನ್ ಮ್ಯಾಚ್ ಗಳನ್ನ ಬುಕ್ ಮಾಡ್ಬೋದು. ಅದರಲ್ಲೂ ಅಲ್ಲದೆ ಇವಾಗ ಅವರು ಅಫಿಷಿಯಲ್ ಪಾರ್ಟ್ನರ್ ಆಗಿರೋ ಕಾರಣ ಈ ಆಪ್ ಒಂದ್ ಸ್ವಲ್ಪ ಬೆಳಿಲಿ ಅಂತ ಅವರು ಪಾರ್ಟ್ನರ್ ಆಗಿ ಟಿಕೆಟ್ಸ್ ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ RCB ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಇತ್ತು ಬುಕ್ ಮಾಡೋದೆಲ್ಲ. ಆದ್ರೆ ಇವಾಗ ನೆವಿ ಆಪ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ನೆವಿ ಆಪ್ ನ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೋಮ್ ಪೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. RCB ಟಿಕೆಟ್ ಬುಕಿಂಗ್ ಅಂತ ಬರುತ್ತೆ. RCB ಟಿಕೆಟ್ ನ ಬುಕ್ ಮಾಡಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಐಫೋನ್ ಯೂಸರ್ಸ್ ಗಳಿಗೆ ಮೇಲೆ ಯಾವುದೇ ರೀತಿ ಇನ್ಸ್ಟಾಲ್ ಮಾಡಿ ನಾವು ಓಪನ್ ಮಾಡಿದ್ರೆ ಲಾಗಿನ್ ಆದ್ಮೇಲೆ ಯಾವುದೇ ರೀತಿ ಆಡ್ಸ್ ಬರ್ತಾ ಇಲ್ಲ. ಆದ್ರೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಲಾಗಿನ್ ಆಗಿಟ್ನೆ ನೋಡಿದ್ರೆ ಆಡ್ಸ್ ಗಳು ಬರ್ತಾ ಇದೆ. ಇದೊಂದೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಐಫೋನ್ ಯೂಸರ್ಸ್ ಮತ್ತೆ ಆಂಡ್ರಾಯ್ಡ್ ಯೂಸರ್ಸ್ ಗೆ. ಏನಾದ್ರು ಐಫೋನ್ ಯೂಸರ್ಸ್ ಗಳು ಬುಕ್ ಮಾಡ್ಬೇಕು ಅಂದ್ರೆ ಆಂಡ್ರಾಯ್ಡ್ ಅಲ್ಲಿ ಲಾಗಿನ್ ಆಗಿ ನೋಡಿಬೇಕಾದ್ರೆ ಅಲ್ಲಿ ಆಡ್ಸ್ ಬಂದೇ ಬರ್ತದೆ. ಅದಾದ ನಂತರ ಆಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ನೆಕ್ಸ್ಟ್ ಪೇಜ್ ಹೋಗುತ್ತೆ. RCB ಟಿಕೆಟ್ಸ್ 24 ಅರ್ಲಿ ಆಕ್ಸೆಸ್ ಅಂತ ಬಂದಿರುತ್ತದೆ. ಕೆಳಗಡೆ ಬುಕ್ ನೌ ಅಂತ ಇರುತ್ತೆ. ಬುಕ್ ನೌ ಕ್ಲಿಕ್ ಕೊಟ್ಟಿಟ್ನೇನೆ ಡೈರೆಕ್ಟ್ RCB ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗುತ್ತೆ. ಅದನ್ನ ನಾವು ಡೈರೆಕ್ಟ್ RCB ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿನೇ ನಾವು ಬುಕ್ ಮಾಡಕ್ ಹೋದ್ರೆ ಯಾವುದೇ ರೀತಿ ಲಾಗಿನ್ ಆದ್ರೂ ಸಾಲಿ ತೋರ್ಸಲ್ಲ. ನಾವ್ ಏನಾದ್ರು ಬುಕ್ ಮಾಡ್ಬೇಕು ಅಂದ್ರೆ ನೆವಿ ಆಪ್ ನ ಓಪನ್ ಮಾಡಿ ಅಲ್ಲಿ ಲಾಗಿನ್ ಆಗಿ ಅಲ್ಲಿಂದ ಲಿಂಕ್ ಅಲ್ಲಿ ಹೋದ್ರೆ ಆಗ ಮಾತ್ರ ಟಿಕೆಟ್ಸ್ ಅವೈಲೇಬಲ್ ಇರೋದನ್ನ ತೋರಿಸುತ್ತೆ. ಇಲ್ಲ ಅಂದ್ರೆ ತೋರ್ಸೋದೇ ಇಲ್ಲ. ಬುಕ್ ನೌ ಅಂತ ಕೊಟ್ಟಾದ ನಂತರ ನೆಕ್ಸ್ಟ್ ಲಾಗಿನ್ ಆಗಿ ಅಂತ ಕೇಳುತ್ತೆ RCB ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ನಿಮ್ಮ ಫೋನ್ ನಂಬರ್ ನ ಕೊಟ್ಟು ಲಾಗಿನ್ ಆಗಿ OTP ನ ಎಂಟರ್ ಮಾಡಿ ಲಾಗಿನ್ ಆಗಿ. ಅದಾದ ನಂತರ ಟಿಕೆಟ್ಸ್ ಗಳು ಅವೈಲೇಬಲ್ ಯಾವ ಮ್ಯಾಚ್ ಗಳದ್ದು ಅವೈಲೇಬಲ್ ಇದೆಯೋ ಎಲ್ಲಾ ಮ್ಯಾಚಸ್ ಸಹ ತೋರಿಸುತ್ತೆ. ಆದ್ರೆ RCB ಬೇಸ್ ಪ್ರೈಸ್ ಏನಿದೆಯೋ 2,300 ಅದನ್ನ ಇನ್ನ ಬಿಟ್ಟಿದಾರ ಇಲ್ವಾ ಅದು ಗೊತ್ತಿಲ್ಲ. ಇನ್ನ ಅಫಿಷಿಯಲ್ ಆಗಿ ಪೂರ್ತಿ ಟಿಕೆಟ್ಸ್ ನ ಬಿಟ್ಟಿಲ್ಲ. ಬರೀ ಎಷ್ಟು ಸಾವಿರದಿಂದ 15,000 ಇದೋ ಆ 2 ಸ್ಲಾಟ್ ಗಳನ್ನ ಮಾತ್ರ ಬಿಟ್ಟಿದ್ದಾರೆ. ಇನ್ನು 2,300 ಸ್ಲಾಟ್ ನ ಬಿಟ್ಟಿಲ್ಲ. ಅದನ್ನ ಬಿಟ್ಟಾಗ ನೋಡಿ ಬುಕ್ ಮಾಡಿ. ಅದರಲ್ಲೂ ಅಲ್ಲದೆ ನಮ್ಮ RCB ಹೋಮ್ ಕಂಡೀಷನ್ ಮ್ಯಾಚ್ ಗಳು ಅಂದ್ರೆ ಬೇಗ ಟಿಕೆಟ್ಸ್ ಗಳು ಸೋಲ್ಡ್ ಔಟ್ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಆಫ್ಲೈನ್ ಅಲ್ಲಿ ಸಿಗುತ್ತಾ ಅಂದ್ರೆ ಅದ್ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಿಕೆಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಆಫ್ಲೈನ್ ಅಂತಾನೆ, ಅಲ್ಲೇ ಹೋಗಿ ಕೇಳಬೇಕು. ಆದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ನಾನು ಇವಾಗ ಏನ್ ತೋರ್ಸಿದ್ನೋ ಅದೇ ಪ್ರೊಸೀಜರ್. ಏನಕ್ಕಂದ್ರೆ ರೀಸೆಂಟ್ ಆಗಿ ಇವಾಗ ನೆವಿ ಆಪ್ ಅವರು RCB ಅವರಿಗೆ ಅಫಿಷಿಯಲ್ ಪಾರ್ಟ್ನರ್ ಆಗಿಬಿಟ್ಟಿದ್ರೆ, ಅದಕ್ಕೋಸ್ಕರ RCB ಅವರ ಏನು ಟಿಕೆಟ್ ಬುಕ್ಕಿಂಗ್ ರೈಟ್ಸ್ ಇವ್ರ ಹತ್ರ ಇತ್ತೋ ಇದನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಆಪ್ ಒಂದ್ ಸ್ವಲ್ಪ ಡೆವಲಪ್ ಆಗ್ಲಿ ಅಂತ ಮಾಡಿದಾರೆ ಹೊರತು ಇನ್ನೇನು ಇಲ್ಲ. ಆದ್ರೂ ನೀವು ಅಲ್ಲಿಂದ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಮತ್ತೆ RCB ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಬರುತ್ತೆ. ಯಾವುದೇ ರೀತಿ ವೆಬ್ಸೈಟ್ ಹೋಗಲ್ಲ. ಅಲ್ಲಿ ನೀವು RCB ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಲಾಗಿನ್ ಆಗಿ ಮತ್ತೆ ನೀವು ಟಿಕೆಟ್ಸ್ ನ ಬುಕ್ಕಿಂಗ್ ಮಾಡ್ಕೊಳ್ಳಿ, ಪೇಮೆಂಟ್ ನ ಮಾಡಿ. ಇದು ನಮ್ಮ RCB ಅವರ ಅಫಿಷಿಯಲ್ ಆಗಿ ಟಿಕೆಟ್ ನ ಬಿಟ್ಟಿರೋದು. ಎಲ್ಲಾ ಮ್ಯಾಚಸ್ ಗಳದ್ದು ಇದೆ. ಹೋಮ್ ಕಂಡೀಷನ್ ಅಲ್ಲಿ ಒಂದು 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಬಿಟ್ಟಿದ್ದಾರೆ. ಆದ್ರೆ ಎಲ್ಲ ಬಿಟ್ಟಿರೋದು ಬರೀ 10,000 15,000 ಸ್ಲಾಟ್ ಮಾತ್ರ ಬಿಟ್ಟಿದ್ದಾರೆ. ಇನ್ನ ಪೂರ್ತಿ ಸ್ಲಾಟ್ ಗಳನ್ನ ಬಿಟ್ಟಿಲ್ಲ. ವೆಯ್ಟ್ ಮಾಡಿ, ಪಕ್ಕ RCB ಅವರು ಇವತ್ತು ಅವರು ಟಿಕೆಟ್ ನ ಬಿಡ್ತೀನಿ ಅಂತ ಹೇಳಿದ್ದಾರೆ. ಏಪ್ರಿಲ್ 2ನೇ ತಾರೀಕು RCB ವರ್ಸಸ್ GT, ಇದು ನಮ್ಮ ಹೋಮ್ ಕಂಡೀಷನ್ ನ ಮೊದಲನೇ ಮ್ಯಾಚ್. ಈ ಮ್ಯಾಚ್ ಟಿಕೆಟ್ಸ್ ಗಳು ಇವತ್ತು ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ. ಫುಲ್ ಸ್ಲಾಟ್ ಯಾವಾಗ ಬಿಡ್ತಾರೋ
ಚೆಕ್ ಮಾಡಿ ಬುಕ್ ಮಾಡಿ. ಅದರ ಅಲ್ಲದೆ ಪ್ರೈಸ್ ಯಾವನ್ ಗುರು ಇಡೋನು 2300. ಅಪ್ಪ ಒಂದ್ ಸ್ವಲ್ಪ ಕಮ್ಮಿನಾರ ಮಾಡಲ್ವಾ? ಹೆವಿ ಪ್ರೈಸ್ ಗುರು. ಎಲ್ಲಾ ಟೀಮ್ ಗಿಂತ ನೋಡಿದ್ರೆ ನಮ್ಮ RCB ಟಿಕೆಟ್ ಪ್ರೈಸ್ ಜಾಸ್ತಿ ಇರೋದು. ಇದಕ್ಕಿಂತ ಜಾಸ್ತಿ ಅಂದ್ರೆ ಚೆನ್ನೈ, ಅದಾದ ನಂತರ MI. ಏನು ಟಿಕೆಟ್ ಪ್ರೈಸ್ ಗಳನ್ನ ಕಮ್ಮಿನೇ ಮಾಡಲ್ಲ ಅನ್ಸುತ್ತೆ. ಏನಾದ್ರೂ ನಾವು ಮ್ಯಾಚ್ ನ ನೋಡ್ಬೇಕು ಅಂದ್ರೆ ಇಲ್ಲಿಂದ ಔಟ್ ಆಫ್ ಸ್ಟೇಟ್ ನೋಡಿ ಮ್ಯಾಚ್ ಗಳನ್ನ ನೋಡ್ಬೇಕು. ಆಮೇಲೆ ಔಟ್ ಆಫ್ ಸ್ಟೇಟ್ ಹೋಗೋ ಟ್ರಾವೆಲ್ ಮತ್ತೆ ಇಲ್ಲಿಗೆ ಬರೋ ಟ್ರಾವೆಲ್ ಎರಡು ಅದೇ ಖರ್ಚಾಯ್ತದೆ ಅಂದ್ಬಿಟ್ಟು ನಾವು RCB ನ ಮ್ಯಾಚ್ ಗಳನ್ನ ನಾವು ಹೋಮ್ ಕಂಡೀಷನ್ ಅಲ್ಲಿ ನೋಡ್ತೀವಿ. ಎಷ್ಟಾರ ಆದ್ರೆ ಆಗ್ಲಿ ಅಂದ್ಬಿಟ್ಟು. ಅದಲ್ಲದೆ ಬ್ಲಾಕ್ ಅಲ್ಲಿ ತಕೊಂಡ್ ನೋಡೋ ಅಂತವ್ರಂತೂ ಇನ್ನ ಜಾಸ್ತಿ ಇದೆ. ಇದೇ ನಮ್ಮ RCB ಯ ಕ್ರೇಜ್. ನೋಡೋಣ ಯಾವಾಗ ಫುಲ್ ಸ್ಲಾಟ್ ಮ್ಯಾಚ್ ಗಳದ್ದು ಟಿಕೆಟ್ ಬಿಡ್ತಾರೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.